ಬೈ ಎಲೆಕ್ಷನ್ ಮತದಾನ ಮುಕ್ತಾಯವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ದಿಲ್ಲಿಯತ್ತ ಹೊರಟಿದ್ದಾರೆ ಕಾಂಗ್ರೆಸ್ ಶಾಸಕರು. ಮೊದಲ ಹಂತದಲ್ಲಿ 8 ಜನ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಕೆ ಷಡಕ್ಷರಿ, ನಾರಾಯಣ ಸ್ವಾಮಿ, ಟಿಬಿ ಜಯಚಂದ್ರ, ಪುಟ್ಟರಂಗಶೆಟ್ಟಿ, ಅಶೋಕ್ ಪಟ್ಟಣ್, ಶಾಂತನಗೌಡ, ಎಆರ್ ಕೃಷ್ಣಮೂರ್ತಿ ದೆಹಲಿಗೆ ಹೋಗಿದ್ದಾರೆ. ಒಟ್ಟು 25ರಿಂದ 30 ಜನ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 2-3 ಬಾರಿ ಗೆದ್ದಿರುವ 30 ಶಾಸಕರಿಂದ ದೆಹಲಿಗೆ ಪ್ರಯಾಣ ಬೆಳೆಸಲಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಮನವಿ ಸಲ್ಲಿಸಲಿದ್ದಾರೆ ಶಾಸಕರು. ಕ್ಯಾಬಿನೆಟ್ ಸರ್ಜರಿ ಮಾಡಿ ಸಚಿವ ಸ್ಥಾನ ನೀಡಿ ಅಂತ ಮನವಿ ಮಾಡಲಿದ್ದಾರೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸರ್ಜರಿ ಮಾಡಲಾಗುತ್ತಂತ ಹೇಳಿದ್ರು. ಬೈ ಎಲೆಕ್ಷನ್ ಮುಗಿದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ ಅಂತ ಸುರ್ಜೇವಾಲಾ ಹೇಳಿದ್ರು. ಅದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕಾಗಿ ಶಾಸಕರ ದಂಡು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಪಾಲಿಟಿಕ್ಸ್ ಮುಂದಕ್ಕೆ ಬಂದಿದೆ. ಬೇಳೂರು ಗೋಪಾಲಕೃಷ್ಣ, ಕೆ ಷಡಕ್ಷರಿ, ನಾರಾಯಣ ಸ್ವಾಮಿ, ಟಿಬಿ ಜಯಚಂದ್ರ, ಪುಟ್ಟರಂಗಶೆಟ್ಟಿ, ಅಶೋಕ್ ಪಟ್ಟಣ್, ಶಾಂತನಗೌಡ, ಎಆರ್ ಕೃಷ್ಣಮೂರ್ತಿ ಇವರಿಷ್ಟೂ ಜನ ಮೊದಲ ಹಂತದಲ್ಲಿ ದೆಹಲಿಗೆ ಹೋಗ್ತಾ ಇರುವಂತಹ ಶಾಸಕರು. ಒಟ್ಟು 25ರಿಂದ 30 ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 8 ಜನ ಶಾಸಕರು ಮೊದಲ ಹಂತದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇವರ ಬೆನ್ನಲ್ಲೇ ಮತ್ತಷ್ಟು ಜನ ಶಾಸಕರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಈ ಶಾಸಕರು ಮನವಿ ಮಾಡಲಿದ್ದಾರೆ. ಹೈಕಮಾಂಡ್ನಲ್ಲಿ ಸಂಪುಟ ಸರ್ಜರಿಯ ಸೂಚನೆ ಕೊಟ್ಟ ಬೆನ್ನಲ್ಲೇ ಶಾಸಕರ ದಂಡು ದೆಹಲಿಗೆ ಪ್ರಯಾಣ ಬೆಳೆಸಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಲಿದೆ. ಒಂದ್ ಕಡೆ ಬೈ ಎಲೆಕ್ಷನ್ ಬ್ಯಾಟಲ್ ಜೋರಾಗಿ ನಡೆದಿತ್ತು ರಾಜ್ಯದಲ್ಲಿ. ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು. ನಿನ್ನೆಯಷ್ಟೇ ಸಾಕಷ್ಟು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ನ ಪಾಳೆಯದಲ್ಲಿ. ಜಬ್ಬರ್ ರಾಜೀನಾಮೆ ಕೊಟ್ಟಿದ್ರು. ಜಮೀರ್ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇತ್ತು. ಅದರ ಬೆನ್ನಲ್ಲೇ ಈಗ 25ರಿಂದ 30 ಜನ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಒಂದ್ ಕಡೆ ಹೈಕಮಾಂಡ್ ರಾಜ್ಯದ ನಾಯಕರ ಮೇಲೆ ಕ್ರಮ ಕೈಗೊಳ್ತಾ ಇದೆ. ಮತ್ತೊಂದ್ ಕಡೆ ರಾಜ್ಯದಲ್ಲಿರುವಂತಹ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಈಗ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ 8 ಜನ ಶಾಸಕರು. ಇದು ಮೊದಲ ಹಂತದಲ್ಲಿ. ಇನ್ನು 25ರಿಂದ 30 ಜನ ಶಾಸಕರು ದೆಹಲಿಗೆ ಹೋಗೋರಿದ್ದಾರೆ. ಅವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ 2ರಿಂದ 3 ಬಾರಿ ಗೆದ್ದಿರುವಂತಹ ಶಾಸಕರು. ಹಾಗಾಗಿ ನಮಗೆ ಈ ಬಾರಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿ ನಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಈ ನಾಯಕರು. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದ ಶಾಸಕ, ಕೆ ಷಡಕ್ಷರಿ, ನಾರಾಯಣ ಸ್ವಾಮಿ ಕೂಡ ಇದ್ದಾರೆ. ಟಿಬಿ ಜಯಚಂದ್ರ, ಪುಟ್ಟರಂಗಶೆಟ್ಟಿ, ಅಶೋಕ್ ಪಟ್ಟಣ್, ಶಾಂತನಗೌಡ, ಹೊನ್ನಾಳಿ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಇವರೆಲ್ಲರೂ ಕೂಡ ಈಗ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ನಾಯಕರು ಕೂತಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ. ಇವರೆಲ್ಲರೂ ಕೂಡ ದೆಹಲಿಗೆ ಹೊರಟಿರುವಂತ ನಾಯಕರು. ನಮಗೆ ಸಚಿವ ಸ್ಥಾನ ಕೊಡಬೇಕು, ಈ ಬಾರಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಬೇಕು. 2 ವರ್ಷಗಳಿಂದ ಕಾಯ್ತಾ ಇದೀವಿ, ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮಂತ್ರಿ ಮಂಡಲ ರಿಚಾರ್ಜ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಾಕೊಳ್ತೇವೆ. ಬಹಳ ತಡ ಆಯ್ತು ಅನ್ಸಲ್ಲ ಸರ್? ಈಗ್ಲೇ 2.5 ವರ್ಷದಲ್ಲಿ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಬ್ಯಾಂಗ್ಳೂರಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-32 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ ಮುಂದೆ 7 ವರ್ಷಕ್ಕಾದ್ರು ನಮ್ಗೆ ಕೊಡಿ ಅಂತ ತಿಳಿಸ್ತಿದ್ದೆ. ಮೊದಲ ದಿವಸ ನಾವೆಲ್ಲ ಸೇರಿದ್ವಿ ಕ್ಲಬ್ನಲ್ಲಿ. ಸೇರಿ ಫಸ್ಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮನವಿ ಸಲ್ಲಿಸೋದು. ಅದಾದ್ಮೇಲೆ ನಾವು ಹೈಕಮಾಂಡ್ ಮನವಿ ಮಾಡೋದು ಅಂತ ಹೇಳಿದ್ವಿ. ಹೈಕಮಾಂಡ್ ಹೋಗ್ತಾ ಇದ್ವಿ.
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ನಿನ್ನೆ ಕೂಡ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗಿತ್ತು. ಅದರ ಬೆನ್ನಲ್ಲೇ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ಸುಳಿವನ್ನ ಕೊಟ್ಟಿದ್ರು ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ. ಅದರ ಬೆನ್ನಲ್ಲೇ ಮತ್ತೆ ಶಾಸಕರು ಈಗ ಆಕ್ಟಿವ್ ಆಗಿದ್ದಾರೆ, ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಯಾರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಯಾರೆಲ್ಲ ಸಚಿವ ಸಂಪುಟದ ಲಾಬಿ ನಡೆಸ್ತಾ ಇದ್ದಾರೆ ಈಗ? ನಿಜಕ್ಕೂ ಇದು ಒಂದು ರೀತಿಯ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯಾಕೆಂದರೆ ರಾಜ್ಯದಲ್ಲಿ ಕಳೆದ 2-3 ತಿಂಗಳುಗಳಿಂದ ಮುಖ್ಯಮಂತ್ರಿ ಯಾರಾಗ್ತಾರೆ, ಮುಖ್ಯಮಂತ್ರಿ ಬದಲಾಗ್ತಾರೆ ಎನ್ನುವಂಥ ಚರ್ಚೆಯ ಮಧ್ಯೆ ಈಗ ಸುಮಾರು 30 ಜನ ಶಾಸಕರು ದೆಹಲಿಗೆ ಹೋಗಿ ತಾವು ಮಂತ್ರಿ ಆಗಬೇಕು, ಮಂತ್ರಿಮಂಡಲವನ್ನು ಪುನರಚನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡೋದಕ್ಕೆ ತೆರಳಿದ್ದಾರೆ. ಇವತ್ತು 30 ಜನರ ಪೈಕಿಯಲ್ಲಿ ಪಟ್ಟಣ ಶೆಟ್ಟಿ ಅವರಿರ್ಬೋದು, ಷಡಕ್ಷರಿ ಅವರಿರ್ಬೋದು, ಗೋಪಾಲಕೃಷ್ಣ ಅವರಿರ್ಬೋದು, ಅದೇ ರೀತಿ TB ಜಯಚಂದ್ರ ಅವರು ಬಹಳ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು ಕೂಡ ಇವತ್ತು ತಂಡದಲ್ಲಿ ಹೊರಟಿದ್ದಾರೆ. ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಂತ್ರಿಮಂಡಲವನ್ನು ಪುನರಚನೆ ಮಾಡುವ ಕುರಿತಾಗಿ ಒಂದು ಆಗ್ರಹವನ್ನು ಮಾಡಲಿದ್ದಾರೆ. ಇವತ್ತು ಅವರು ಹೊರಡುವ ಮುನ್ನ ಸಾಕಷ್ಟು ಜನ ಮಾಧ್ಯಮಗಳಿಗೆ ಮಾತನಾಡಿದರು. ಅಶೋಕ್ ಪಟ್ಟಣ್ ಅವರು ಮಾತನಾಡಿದಂಥದ್ದು ಬಹಳ ಎದ್ದು ಕಾಣ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಈ ಸಚಿವ ಸಂಪುಟದಲ್ಲಿ ಕೆಲವರು ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ ಎನ್ನುವಂಥ ಪದವನ್ನು ಕೂಡ ಅವರು ಬಳಕೆ ಮಾಡಿದರು. ಹೀಗಾಗಿ ಎಲ್ಲವೂ ಕೂಡ ಚೇಂಜ್ ಆಗಬೇಕು, ಪದೇ ಪದೇ ಆದವರೇ ಮಂತ್ರಿಗಳಾಗ್ತಾ ಇದ್ದಾರೆ ಅನ್ನುವಂಥ ಬೇಸರವನ್ನು ಒಂದು ಕಡೆ ಷಡಕ್ಷರಿ ಅವರು ಮಾಡಿದರು. ನಾನು ತುಮಕೂರು ಜಿಲ್ಲೆಯಿಂದ 3 ಬಾರಿ ಸ್ಪರ್ಧೆಯನ್ನು 6 ಬಾರಿ ಸ್ಪರ್ಧೆ ಮಾಡಿ 3 ಬಾರಿ ಗೆದ್ದಿದ್ದೇನೆ. ಆದರೆ ಪದೇ ಪದೇ G ಪರಮೇಶ್ವರ್ ಅವರೇ ಮಂತ್ರಿ ಆಗ್ತಾರೆ, ನಂತರದಲ್ಲಿ K ರಾಜಣ್ಣ ಅವರಾಗಿದ್ದರು, ಈಗಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಅವಕಾಶ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಒತ್ತಿ ಅವರು ಹೇಳ್ತಾ ಇದ್ರು ಎಲ್ಲರೂ ಮಾಧ್ಯಮಗಳಿಗೆ ಮಾತನಾಡುವಾಗ, ನಾವ್ಯಾರೂ ಕೂಡ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ನಾವೀಗ ಹೋಗ್ತಾ ಇರೋದು ಕೇವಲ ಮಂತ್ರಿಮಂಡಲವನ್ನು ಪುನರಚನೆ ಮಾಡಬೇಕು ಅನ್ನುವ ಕುರಿತಾಗಷ್ಟೇ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಸೊಪ್ಪನ್ನು ಹಾಕತ್ತೆ, ಮಣಿಯನ್ನು ಹಾಕತ್ತೆ ಹೇಳೋದನ್ನು ನೋಡಬೇಕಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಈಗ ಉಪಚುನಾವಣೆ ಮುಕ್ತಾಯ ಆಗಿದೆ, ಅದರಂತೆ ಕೆಲವು ರಾಜ್ಯಗಳಲ್ಲಿ ಆ ಚುನಾವಣೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಅಲ್ಲಿಯೂ ಕೂಡ DK ಶಿವಕುಮಾರ್ ಅಂತವರಿಗೆ ಅಸ್ಸಾಂನ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಹೀಗಾಗಿ ಎಲ್ಲದೂ ಒಂದು ಹಂತಕ್ಕೆ ಮುಗಿತಾ ಬರ್ತಾ ಇರುವ ಸಂದರ್ಭದಲ್ಲಿಯೇ ಈಗ ಎಲ್ಲ ಶಾಸಕರುಗಳು ದೆಹಲಿಗೆ ಹೋಗುವುದರ ಮೂಲಕ ಒಂದೊಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ನಾವು ನಾಯಕತ್ವ ವಿಚಾರವನ್ನು ಎಲ್ಲಿಯೂ ಚರ್ಚೆ ಮಾಡೋದಿಲ್ಲ ಅಂತ. ಆದರೆ ಅವಕಾಶ ಬಂದಾಗ, ಸಮಯ ಬಂದಾಗ ಅದನ್ನು ಪ್ರಸ್ತಾಪವನ್ನು ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಹುತೇಕರು ಇಲ್ಲಿ 2 ಬಣದಲ್ಲಿದ್ದಂಥವರು ಇದ್ದಾರೆ. ಅಶೋಕ್ ಪಟ್ಟಣ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸಿಕೊಂಡಂಥವರು, ಅದೇ ರೀತಿ ಕೆಲವೊಂದಿಷ್ಟು ಜನ ಶಾಸಕರು ಭಾಳ ತಟಸ್ಥವಾಗಿದ್ದವರು, ಇನ್ನು ಕೆಲವರು DK ಶಿವಕುಮಾರ್ ಜೊತೆ ಕಾಣಿಸ್ಕೊಳ್ತಾ ಇರುವಂಥವ್ರು. ಹೀಗಾಗಿ ಇವರಲ್ಲಿ ಯಾರು ದೆಹಲಿಗೆ ಹೋಗಿ ಯಾವ ಬೇಡಿಕೆಯನ್ನು ಮುಂದಿಡ್ತಾರೆ ಹೇಳೋದನ್ನು ಹೇಳಿ ಬಹಳ ವಿಶ್ಲೇಷಣೆ ಮಾಡೋದು ಯಾಕೆ ಈಗ ಸುಲಭವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, 2 ವಿಚಾರಗಳು ಒಟ್ಟೊಟ್ಟಿಗೆ ಬಂದಿದೆ. ಒಂದು ನಾಯಕತ್ವ ವಿಚಾರ. DK ಶಿವಕುಮಾರ್ ಮೊನ್ನೆಷ್ಟೇ ಹೇಳ್ತಾ ಇದ್ರು, ತಾಳ್ಮೆಯ ವಿಚಾರವನ್ನು ಮಾತಾಡ್ತಾ ಇದ್ರು. ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ, ಬದಲಾಗ್ತಾರೆ ಹೇಳೋದಕ್ಕೆ ಕೇಳಿದಾಗ ತಾಳ್ಮೆಯ ಮಾತುಗಳನ್ನು ಅವರು ಆಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಯಾವ ಒಂದು ಸೂಚನೆ ಕೊಡ್ತಾರೋ ಅದಕ್ಕೆ ನಾನು ಬದ್ಧವಾಗಿದ್ದೆ ಹೇಳುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಒಂದು ನಾಯಕತ್ವದ ಬದಲಾವಣೆ ವಿಚಾರ, ಇನ್ನೊಂದು ಮಂತ್ರಿಮಂಡಲ ಪುನರಚನೆ ಆಗಬೇಕು ಅನ್ನುವ ಕುರಿತಾಗಿ ಈಗ 2 ವಿಚಾರಗಳು ದೆಹಲಿಯ ಅಂಗಳಕ್ಕೆ ತಲುಪಿದೆ. ಇದನ್ನು ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ ಹೇಗೆ ಸ್ವೀಕಾರ ಮಾಡ್ತಾರೆ ಹೇಳೋದನ್ನು ಕಾದು ನೋಡಬೇಕು. ಒಂದು ವೇಳೆ ಮಂತ್ರಿಮಂಡಲ ಪುನರಚನೆ ಆಗುವುದೇ ಹೌದು ಅಂತೇಳಾದರೆ ಬಹುತೇಕ ಸಿದ್ದರಾಮಯ್ಯರು ಮುಂದುವರಿಯುವಂಥ ಸಾಧ್ಯತೆಗಳು ಹೆಚ್ಚು ಅಂತ ವಿಶ್ಲೇಷಣೆಯನ್ನು ಮಾಡಬಹುದು. ಇಲ್ಲ, ಹೈಕಮಾಂಡ್ ಮಂತ್ರಿಮಂಡಲವನ್ನು ಪುನರಚನೆ ಮಾಡೋದಕ್ಕೆ, ವಿಸ್ತರಣೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ DK ಶಿವಕುಮಾರ್ಗೆ ಇನ್ನೂ ಕೂಡ ಒಂದು ಅವಕಾಶಗಳು ಇದೆಯಾ ಎನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ತವೆ. ಈಗ ಮಂತ್ರಿಮಂಡಲವನ್ನು ಪುನರಚನೆ ಮಾಡೋದಕ್ಕೆ ಅಥವಾ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುವುದಿಲ್ಲ ಹೇಳೋದ್ರ ಮೇಲೆ ನಾಯಕತ್ವ ಬದಲಾಗೋದಿಲ್ಲ ಹೇಳುವುದನ್ನು ಮತ್ತಷ್ಟು ಆಳಕ್ಕೆ ಹೋಗಿ ನಾವು ಚರ್ಚೆಯನ್ನು ಮಾಡಬಹುದು. ಆದರೆ ಈಗ ದೆಹಲಿಗೆ ಹೋಗಿ ಈ ಒಂದು ವಿಚಾರವನ್ನು ಮುಂದಿಟ್ಟು ಹೈಕಮಾಂಡ್ ನಾಯಕರು ಯಾವ ಬೇಡಿಕೆಗಳನ್ನು ಮುಂದಿಡ್ತಾರೋ ಕಾದು ನೋಡಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎದುರಾಗ್ತಾ ಇದ್ದಾವೆ. GBA ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಬೇಡಿಕೆ, ಒಂದು ಸೂಚನೆಯನ್ನು ಸ್ವತಃ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ನಯನ. ಹೀಗಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮತ್ತೆ ಎದುರಾಗಬಹುದು. ಹೀಗಾಗಿ ಸಾಲು ಚುನಾವಣೆಗಳು ಕಣ್ಮುಂದೆ ಇರುವ ಸಂದರ್ಭದಲ್ಲಿ ಆ ಒಂದು ನಾಯಕತ್ವ ವಿಚಾರ ಇರಬಹುದು, ಮಂತ್ರಿಮಂಡಲ ಪುನರಚನೆ ವಿಚಾರ ಇರಬಹುದು, ಇದೆಲ್ಲವನ್ನು ಕೈಗೆತ್ತಿಕೊಳ್ತಾರೆ, ಕಾದು ನೋಡಬೇಕು. ಸಿದ್ದರಾಮಯ್ಯನವರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ ಈ ವಿಚಾರ ಗೊತ್ತಿದೆ ಅನ್ನುವಂಥ ಮಾತನ್ನು ಕೆಲವು ಶಾಸಕರುಗಳಿಗೆ ಪ್ರಶ್ನೆಯನ್ನು ಮಾಡಿದೆ. ಇಲ್ಲ, ನಾವು ಅಧಿವೇಶನ ಸಂದರ್ಭದಲ್ಲಿ ಅವರಿಗೆ ನಾವು ಹೇಳಿದ್ದೀವಿ, ನಾವು ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಬೇಕು ಅಥವಾ ಪುನರಚನೆ ಮಾಡಬೇಕು, ನಮಗೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಾಗ ಸ್ವತಃ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೇಳಿದ್ರಂತೆ, ಇಲ್ಲ ನೀವು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಮಾತಾಡ್ಕೊಂಡು ಬನ್ನಿ, ನಮ್ಮದೇನು ಅಭ್ಯಂತರ ಇಲ್ಲ, ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು ಹೇಳುವಂಥ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಎಲ್ಲ ಶಾಸಕರುಗಳಿಗೆ ಕೊಟ್ಟಿದ್ದಾರಂತೆ. ಆದರೆ ಈಗ ಈ ಸಂದರ್ಭದಲ್ಲಿ 2ನೇ ಬಾರಿ, ಬಹಳ ಒಂದು 5-6 ತಿಂಗಳುಗಳ ಹಿಂದೆ ನಯನ
ಮಂತ್ರಿಮಂಡಲ ಪುನರಚನೆ ಅಥವಾ ವಿಸ್ತರಣೆ ಆಗಬಹುದು ಎನ್ನುವಂಥ ಸೂಚನೆ ಇತ್ತು. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಒಂದಿತ್ತು ಮಾತುಕತೆಯನ್ನು ಮಾಡಿದರು, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಮಂತ್ರಿಮಂಡಲ ಪುನರಚನೆಯೂ ಆಗಲಿಲ್ಲ, ವಿಸ್ತರಣೆಯೂ ಆಗಲಿಲ್ಲ. ಅದಕ್ಕೆ ಬಹುಶಃ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿರಲಿಕ್ಕಿಲ್ಲ. ಈಗ ಮತ್ತೊಮ್ಮೆ ಆ ವಿಚಾರ ಮುಂದಕ್ಕೆ ತರುವ ಮೂಲಕ ಒಂದು ರೀತಿ ಬೈ ಎಲೆಕ್ಷನ್ ಮುಗಿದ ಬಳಿಕ ಈಗ ರಾಜಕೀಯದ ಕಾವು ನಿಶ್ಚಿತವಾಗಿಯೂ ಹೆಚ್ಚಾಗಿದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡುತ್ತೆ ಹೇಳಿದ್ರ ಮೇಲೆ ಎಲ್ಲವೂ ನಿಶ್ಚಯ ಆಗಲಿದೆ. ನಯನ, ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.